ಇನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ನೇರ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಷ್ಟು ದಿನ ಅಂತ ಗ್ಯಾರಂಟಿಯನ್ನ ಅಥವಾ ಉಚಿತವಾಗಿ ಸರ್ಕಾರವನ್ನ ನಡೆಸೋದಕ್ಕಾಗತ್ತೆ, ಫ್ರೀಯಾಗಿ ಎಷ್ಟು ಅಂತ ಕೊಡೋದಕ್ಕಾಗತ್ತೆ, ಇದನ್ನ ಕಾವೇರಿ ನೀರನ್ನ ಫ್ರೀಯಾಗಿ ಕೊಡೋದಕ್ಕಾಗಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಈ ಮಾತನ್ನ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಶೀಘ್ರವೇ ಕಾವೇರಿ ನೀರಿನ ಬೆಲೆ ಏರಿಕೆ ಮಾಡ್ತೀವಿ, ಕಾವೇರಿ ನೀರಿನ ದರ ಏರಿಕೆ ಸುಳಿವನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇವತ್ತು BBMP, BWSSB, BDA, ಬೆಸ್ಕಾಂ ಸೇರಿದಂತೆ ಬೆಂಗಳೂರಿನ ಪ್ರಮುಖ ಸಂಸ್ಥೆಗಳ ಒಂದು ಪರಿಶೀಲನಾ ಸಭೆಯನ್ನು ಮಾಡಿದ್ರು. ಇದಾದ ಬಳಿಕ ಮಾತನಾಡಿರುವಂಥ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದರ ಹೆಚ್ಚಳದ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಎಲ್ಲ ನಾಗರಿಕರು ಬಡವರು ಇದ್ರು ಕೂಡ ನಾವು ಫ್ರೀ ನೀರು ಕೊಟ್ಟರು ಕೂಡ ಅವರು ನಮ್ಮ ಅಕೌಂಟ್ಗೆ ಬರಬೇಕು. 1 ಪೈಸಾರು ಕೊಟ್ಬಿಟ್ಟು ನಮ್ಮ ಲೆಕ್ಕಾಚಾರಕ್ಕೆ ಅವ್ರು ಇರಬೇಕು. 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ನೀವೇ ಲೆಕ್ಕ ಹಾಕಿ ಎಷ್ಟು ಪ್ರೈಸ್ ರೈಸ್ ಮಾಡಬೇಕು ಅಂತ ಈಗೆಲ್ಲ ಮಾತಾಡ್ತೀನಿ. 1,000 ಕೋಟಿನ ಮ್ಯಾನೇಜ್ ಮಾಡ್ಬೇಕಲ್ಲಪ್ಪ. ಇನ್ನ ತೀರ್ಮಾನ ಇಲ್ಲ, ಅದು ಕೇಳಿದೀನಿ, ಒಂದು ಪ್ರಪೋಸಲ್ ರೆಡಿ ಮಾಡಿ ಅಂತ ಹೇಳಿದೀನಿ ನಾನು. ಬಟ್ ಎಲ್ಲ ಬಡವರು 1 ಪೈಸಾರು ಕೊಡ್ಲಿ ಅಂತ, ಜಾಸ್ತಿ ಕೊಡದಿದ್ರು ಕೂಡ 1 ಪೈಸಾ, 1 ಲೀಟರ್ಗೆ 1 ಪೈಸಾರು ಕೊಡ್ಲಿ ಅಂತ. 1 ಪೈಸಾ ಜಾಸ್ತಿ ಇಲ್ವಲ್ಲ, ಲೆಕ್ಕಕ್ಕೆ ಬರ್ಲಿ ಅಂತ ಸುಮ್ನೆ ಓಪನ್ ಮಾಡ್ಬಿಡ್ತಾರೆ. ಅಲ್ಲಿ ಫ್ರೀ ಇದು ಅಂದ್ಬಿಟ್ಟು ಸ್ಲಮ್ಗೆ ಅಂದ್ಬಿಟ್ಟು ಅಲ್ಲಿಂದ ಒಳಗಡೆ ಹಾಕೊಂಡು ಹೋಟ್ಲು ಅಂತ ತಗೋತಾ ಇರ್ತಾನೆ, ಅಂಗಡಿಯನ್ನು ತಗೋತಾ ಇರ್ತಾನೆ. ಇಂಥವೆಲ್ಲ ಬೇಕಾದಷ್ಟೆಲ್ಲ ನಮಗೆ ದಾಖಲೆಗಳೆಲ್ಲ ತಂದಿದ್ದಾರೆ ಅವರೆಲ್ಲ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಆಯ್ತಲ್ಲ, ಆ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಆದ್ಮೇಲೆ ಎಲ್ಲಾ ಬೆಲೆ ಜಾಸ್ತಿ ಆದಂಗೆ ಪವರ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ನಮ್ಮ ಸರ್ಕಾರ ಬರ್ಬೇಲೆ ಪವರ್ ಬೆಲೆ ಲೆಕ್ಕ ಹಾಕ್ಬಿಟ್ಟು ಕಡಿಮೆನೂ ಮಾಡಿಲ್ವ ನಾವು. ಏನ್ ಮಾಡ್ತೀರಿ? ಈಗ ಹಿಂದೆ 35 ಕೋಟಿ ರೂಪಾಯಿ ಇತ್ತು ಪವರ್ ಬಿಲ್, ಈಗ 75 ಕೋಟಿ ಆಗ್ತಾ ಇದೆ. ಹೆಂಗೆ? ಎಲ್ಲರಿಗೂ ಕೂಡ 10% ರೈಸ್ ಮಾಡ್ತೀವಿ, ಸ್ಯಾಲರಿಗಳನ್ನ, DAಗಳನ್ನ ಜಾಸ್ತಿ ಮಾಡ್ತೀವಿ. ಏನಿಲ್ಲದೆ ಹಂಗೆ ಎಷ್ಟು ದಿನ ಫ್ರೀಯಾಗಿ ನಡ್ಸಕ್ಕಾಗ್ತದೆ? ನಡ್ಸಕ್ಕಾಗ್ತಾ ಇಲ್ಲ. ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ, 1 ಕೋಟಿ ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ.